ಪ್ರೆಗ್ನೆಂಟ್ ಇರೋರು ಪಪಾಯ ತಿನ್ಬೋದಾ ಅಂತ ಅಂದ್ರೆ ಸಿಕ್ಕಾಪಟ್ಟೆ ವಿಷಯಗಳು ಫ್ಲಾಶ್ ಆನ್ ಮಾಡಿ ಹಿಂಗೆ ಹಿಡ್ಕೊಂಡಿದ್ದೆ ತಡ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಒಂದು ಸ್ವಲ್ಪನೂ ಮಿಸ್ ಮಾಡಲ್ಲ. ಶುಭೋದಯ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ. ದೋಸೆ ಮೇಲೆ ಶೇಂಗಾ ಪುಡಿ ಮತ್ತು ಪಲ್ಯನ ಫಿಲ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗೇ ಬಂದಿತ್ತು. ಈ ನಡುವೆ ಮನೆ ಕೆಲಸ ಅದು ಇದು ಸ್ವಲ್ಪ ರೆಸ್ಟ್ ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ದೋಸೆ. ಪೃಥ್ವಿ ಅಂಗನವಾಡಿಗೆ ಹೋಗಿ ಇಷ್ಟು ಬೇಗ ಓಡಿ ಬಂದ್ಬಿಟ್ಟಿದ್ದಾನೆ. ಅಲ್ಲೇ ಇರಪ್ಪ ಸ್ವಲ್ಪ ಹೊತ್ತು ಅಂತ ಅಂದರೆ ಬಂದ್ಬಿಟ್ಟಿದ್ದಾನೆ ಇಷ್ಟೊತ್ತಿಗೆ. ಏನಪ್ಪ ಯಾಕೆ ಬರೋಕ್ಕೋದೆ? ಅಲ್ಲೇ ಇರ್ಬೇಕು ತಾನೆ, ಅಲ್ಲೇ ಆಟಾಡ್ಬೇಕು ತಾನೆ. ಹಾಂ, ಹಂಗೆ ಮಾಡಬಾರ್ದು. ತೆಗಿ, ಸ್ವಲ್ಪ ಹೊತ್ತು ಮಲ್ಕೋಬೇಕಂದ. ಹಾಂ, ಕನ್ನಡಿ ಬೀಳುತ್ತೆ, ಕನ್ನಡಿ ಹೇಳಿ ಬೀಳುತ್ತೆ ನೋಡು. ಚೋಪ್. ಗಾಯ್ಸ್, ಬೆಳಿಗ್ಗೆ ಟಿಫನ್ ಮಾಡಿ ಪೃಥ್ವಿನ ಅಂಗನವಾಡಿಗೆ ಕಳಿಸಿ ನಾನು ಬಟ್ಟೆ ಒಗೆಯೋಣ ಅಂತ ಕೂತ್ಕೊಂಡೆ. ಇಷ್ಟು ಬಟ್ಟೆಗಳನ್ನ ಒಗೆದು ಬಂದಿದ್ದೀನಿ. ಇವಾಗ ಇನ್ನು ಒಳಗಡೆ ಇನ್ನೊಂದು ಸ್ವಲ್ಪ ಬಟ್ಟೆಗಳಿದ್ದಾವೆ. ಸ್ವಲ್ಪ ಸುಧಾರಿಸ್ಕೊಂಡು ಒಗೆಯೋಣ ಅಂತ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಒಳಗೆ ಬಂದೆ. ನೋಡಿ, ಇಷ್ಟು ಬಟ್ಟೆಗಳನ್ನ ಒಗೆದು ಹಾಕಿದ್ದೀನಿ ಇವತ್ತು. ತೋರ್ಸು ಯಾವುದು ಅಂತ. ಎಲ್ಲಿ ತೋರ್ಸು, ನನಗೆ ತೋರ್ಸು ಯಾವ್ದು ಬೇಕು. ಎಲ್ಲಿಗೋಯ್ತು? ಯಾವ ಹಣ್ಣು ಬೇಕು ಅಂತ ಹೇಳಿದ್ರೆ ಕೊಡ್ತೀನಿ. ಈಗ ಹಣ್ಣು ಹಣ್ಣು ಬೇಕೇ ಬೇಕಾ? ಚಾಕು, ಚಾಕುಲ್ ಕಟ್ ಮಾಡ್ಬೇಕಾ ಹಣ್ಣು? ಚಾಕು, ಹಣ್ಣು, ಈ ಹಣ್ಣು ಕಟ್ ಮಾಡೋಣ. ಹಿಡ್ಕೊ. ಓಕೆ. ಹೂವು ತೊಳೆಯನ ಕೊಡು. ಫಸ್ಟು ತೊಳೆಯನ ಕೊಡು. ತೊಳೆದು ಕೊಡ್ತೀನಿ. ಅಲ್ಲಿ ಹಿಡ್ಕೊಂಡು ನೋಡಿ ಕಟ್ ಮಾಡಿಕೊಡ್ತೀನಿ, ಸರಿನಾ? ಹಿಡ್ಕೊ ಸರಿ ಗಟ್ಟಿಗೆ. ನಡಿ ಹೊರಗೆ, ನಡಿ ಬರ್ತೀನಿ. ನಡಿ ಕಂದ, ಅಲ್ಲಿ ಬರ್ತೀನಿ. ಬೇಕಾ ಹಣ್ಣು? ಬೇಕಾ? ಬೇಕೇ ಬೇಕಾ? ಏನು ಗೊತ್ತಾ, ಇಲ್ಲಿ ಫುಲ್ಲು ಲಾಸ್ಟಲ್ಲಿ ದವಡೆಯಲ್ಲಿ ಹುಟ್ಟಿದೆ ನನಗೆ. ದವಡೆನ ಕಚ್ಕೊಂಬಿಟ್ಟಿದ್ದೀನಿ ಊಟ ಮಾಡಬೇಕಾದ್ರೆ. ಆ ದವಡೆ ಇದು ಊದ್ಕೊಂಬಿಟ್ಟಿದೆ. ಏನು ಊಟ ಮಾಡಿದ್ರೂ ಬಂದು ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ತುಂಬ ಹರ್ಟ್ ಆಗುತ್ತೆ. ಊಟ ಮಾಡೋದಕ್ಕೆ ಆಗಲ್ಲ, ಅಥವಾ ಏನಾದರೂ ತಿನ್ಬೇಕಾದ್ರೂ ಅಷ್ಟೆ. ಇನ್ನು ಪ್ರೆಗ್ನೆಂಟ್ ಇರೋರು ಪಪಾಯ ತಿನ್ಬೋದಾ ಅಂತ ಅಂದರೆ, ತೀರಾ ಹಣ್ಣಾಗಿರೋ ಪಪಾಯ ತಿಂದರೆ ಏನಾಗಲ್ಲ. ಫುಲ್ಲು ಹಣ್ಣಾಗದೇ ಇಲ್ಲದೆ ಇರೋ ಪಪಾಯನ ತಿನ್ನೋಕೆ ಹೋಗ್ಬಾರ್ದು. ಫುಲ್ಲು ಹಣ್ಣಾಗಿರಬೇಕು ಅಂಥ ಪಪಾಯನ ತಿಂದರೆ ಏನೂ ಆಗಲ್ಲ. ಡಾಕ್ಟರ್ ಸಹ ಹೇಳ್ತಾರೆ ಪಪಾಯ ತಿನ್ಬೋದು ಅಂತ. ಸೊ ನಾನೀಗ ಪಪಾಯ ತಿಂತಾ ಇದ್ದೀನಿ. ಇಷ್ಟೊತ್ತು ಬಟ್ಟೆಗಳನ್ನ ಒಗ್ದಾಕಿ ಬಂದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾವು ಎಷ್ಟು ರೆಸ್ಟ್ ಮಾಡ್ತೀವೋ
ಬೇಬಿ ಬೆಳವಣಿಗೆ ಅಷ್ಟು ಚೆನ್ನಾಗಾಗುತ್ತೆ, ಮಗು ಬೆಳವಣಿಗೆ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಲಿ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ. ಯಾಕೋಗಿದ್ದೆ ಹೊರಗೆ? ಯಾಕೋಗಿದ್ದೆ? ಅಂಗಿಯೆಲ್ಲ ಏನಿದೆ ನೆನೆಸ್ಕೊಂಬಂದಿರೋದು? ಏಟ್ ಬೀಳ್ತಾವಿರೋ ಈಗ? ಬಾಯಿ ಒರ್ಸ್ಕೊಂಬರ್ಬೇಕು ತಾನೆ? ಕಣ್ಣು ಹಾಳಾಗ್ತಾವ, ತೆಗಿ. ಕೈ ಬಿಡು ಚಿನ್ನ. ಬಾಯಿ ಒರ್ಸ್ಕೊಂಬೋಕಂದ ಹಂಗೆ ಮಾಡಬಾರ್ದು. ಹೋಗು, ಹಾಯ್ ಮಾಡು. ಬಿಡು, ಕಾಣಲ್ಲ ನೀನು ಹಂಗೆ ಮಾಡಿದ್ರೆ. ಹಂಗಲ್ಲ, ಇಲ್ಲಿ ಕುಚ್ಚ ಕಾಣಿಸ್ತೀಯ. ಹಾಯ್ ಮಾಡು. ಹಾಯ್, ನಮಸ್ತೆ. ಕರೆಕ್ಟಾಗಿ ಮಾಡು. ನೋಡು, ಮುಚ್ಚಿಬಿಟ್ಟಿದ್ ಯಾರು? ನೋಡು, ಇವನು ಹುಚ್ಚಿಬಿಡ್ತಾನೆ. ಆಗ ಹೊಟ್ಟೆ ಸಾಕಾ? ಹಣ್ಣು ಸಾಕಾ? ಹಾಯ್ ಮಾಡಿರಿ ಕುಚ್ಚ. ಕುತ್ಕೋ ಸರಿಯಾಗಿ. ಇಲ್ಲಿಗೆ ಬಾ, ಇಲ್ಲಿಗೆ ಕಾಣಲ್ಲ. ಸರಿ, ನಾನು ನಿಮ್ಮ ಮನಸ್ಸು ಸಿಗ್ತೀನಿ. ನಿಮ್ಗೆ ನಿದ್ರೆ ಏನು ಮಾತಾಡೋಕ್ಕಾಗಲ್ಲ, ಮತ್ತೆ ವ್ಲಾಗ್ ಸಹ ಮಾಡೋಕ್ಕಾಗಲ್ಲ. ಸಿ ಯು ಆಮೇಲೆ. ಬಾಯ್, ಗುಡ್ ನೈಟ್. ಆಮೇಲೆ ಸಿ ಯು. ಹೊಸದಾಗಿ ದವಡೆಯಲ್ಲಿ ಬೆಳೆದಿದೆ ಅಂತ ಹೇಳಿದ್ನಲ್ಲ, ಈ ರೀತಿ ಪುಟ್ಟದಾಗಿ ಬೆಳೆದಿದೆ. ಏನಾದರೂ ಊಟ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಡಾಕ್ಟರ್ನ ವಿಸಿಟ್ ಮಾಡಿದಾಗ ಹೇಳಬೇಕು. ಅಪ್ಡೇಟ್ ಕೊಡೋದಾದರೆ, ಈಗ ನನಗೆ 7th ಮಂತಲ್ಲಿದೆ. 7th ಮಂತ್ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಈಗ ಆ್ಯಕ್ಚುಲಿ 31st ವೀಕ್. ಇನ್ನೇನು ಆಲ್ಮೋಸ್ಟ್ ಒಂದು ವಾರ ಆದಮೇಲೆ 7th ಮಂತ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಗ್ರೋತ್ ಸ್ಕ್ಯಾನ್ ಇದೆ, ಗ್ರೋತ್ ಸ್ಕ್ಯಾನ್ಗೆ ಹೋಗಬೇಕು. ತಲೆಯಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ಹುಡ್ತಿದ್ದಾವೆ. ಯಾವ ರೀತಿ ಪ್ರೆಗ್ನೆನ್ಸಿ ನೋಡಿ, ಇವಾಗ ಬೇಬಿ ಮೂಮೆಂಟ್ ಮಾಡ್ತಾ ಇದೆ. ಏನು ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಮೆಂಟ್ಸ್ ಇದೆ. ತುಂಬಾ ಒದಿಯುತ್ತೆ ಬೇಬಿ. ಈ ಬೇಬಿ ತುಂಬಾ ಒದಿಯುತ್ತೆ ಮತ್ತು ಚೆನ್ನಾಗಿ ಮೂಮೆಂಟ್ಸ್ ಮಾಡುತ್ತೆ. ಏನೋ ಬೇಬಿ ಒದ್ದಾಡ್ತಿದೆಯಲ್ಲ ಅಂತ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ಕ್ಯಾಮ್ರಾ ಫ್ಲ್ಯಾಶ್ ಆನ್ ಮಾಡಿ ಹಿಂಗೆ ಹಿಡ್ಕೊಂಡಿದ್ದೆ, ತಡ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಒಂದು ಸ್ವಲ್ಪನೂ ಮಿಸ್ಗಾಡಲ್ಲ, ಹಂಗೆ ಮಾಡುತ್ತೆ. ಎಷ್ಟೋ ಸಲ ನೆನ್ನೆ ಇದೇ ಕೆಲಸ ಮಾಡಿದ್ದೀನಿ ನಾನು. ನೆನ್ನೆ ತುಂಬಾ ಮೂಮೆಂಟ್ಸ್ ಮಾಡ್ತಾಯಿತ್ತಾ. ಸರಿ, ಇವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಆನ್ ಮಾಡಿ ಇಟ್ಕೊಂಡ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಆ ರೀತಿ ಮಾಡ್ತಾಯಿದೆ ಈ ಬೇಬಿ. ನೆನ್ನೆ ಅಂತೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬೇಬಿ ಮೂಮೆಂಟ್ನ. ಅಂದರೆ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಈಗ ಬೇಸಿಗೆ ಬೇರೆ, ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ತುಂಬ ಚೆನ್ನಾಗಿ ನೀರು ಕುಡೀರಿ. ಮತ್ತು ಇನ್ನೇನು 7 ತಿಂಗಳು ತುಂಬಿ 8ನೇ ತಿಂಗಳಿಗೆ ಬೀಳುತ್ತೆ. ಡೆಲಿವರಿ ಭಯ ಅನ್ನೋದಕ್ಕಿಂತ ಡೆಲಿವರಿ ಆದಮೇಲೆ ಮಗುನ ಹೇಗಪ್ಪ ಇದು ಮಾಡೋದು ಅನ್ನೋದ್ರ ಟೆನ್ಷನ್ನೇ ಸ್ವಲ್ಪ ಜಾಸ್ತಿ ಆಗಿದೆ. ಬಾಣಂತನ ಹೇಗೆ, ಏನು ಎತ್ತ, ಇದ್ರ ಬಗ್ಗೆನೇ ಜಾಸ್ತಿ ಟೆನ್ಷನ್ ಆಗ್ತಾ ಇದೆ. ಐ ಡೋಂಟ್ ನೋ, ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಇದು ಬಿಟ್ಟರೆ ಇನ್ನೂ ಸಿಕ್ಕಾಪಟ್ಟೆ ವಿಚಾರಗಳು ತಲೆಯಲ್ಲಿ ಓಡ್ತಾ ಇದ್ದಾವೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು, ನನ್ನ ಎಸೆನ್ಷಿಯಲ್ ಏನಿದೆ ಅದನ್ನು ತಗೋಬೇಕು, ಮತ್ತು ಮಗುಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೋಬೇಕು. ಇನ್ನು ತುಂಬಾ ದೂರ ಇದೆ. ಬಟ್ ಆದರೂ ಇನ್ನೂ ಸ್ಕ್ಯಾನಿಂಗ್ ಬೇರೆ ಮಾಡಿಸ್ಬೇಕು, ಗ್ರೋತ್ ಸ್ಕ್ಯಾನು. ಅದರಲ್ಲಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಮತ್ತು ಇಷ್ಟೆಲ್ಲ ಇದೆ. ಮತ್ತು ನನಗೆ ಸರ್ವೈಕಲ್ ಸ್ಟಿಚ್ ಹಾಕಿರೋದ್ರಿಂದ ಇನ್ನು ಸ್ಟಿಚ್ ರಿಮೂವ್ ಮಾಡಬೇಕು. ಇನ್ನೇನು ಡೆಲಿವರಿಗೆ ಒಂದು 10 ದಿನ ಇದೆ ಅನ್ನುವಾಗ ಸ್ಟಿಚ್ನ ರಿಮೂವ್ ಮಾಡ್ತಾರೆ. ಪೃಥ್ವಿ ಪ್ರೆಗ್ನೆನ್ಸಿಲೂ ಹಾಗೆ ಡೆಲಿವರಿಗೆ ಇನ್ನೇನು ಒಂದು 10 ದಿನ 15 ದಿನ ಇದೆ ಅನ್ನೋ ಹಾಗೆ ಸರ್ವೈಕಲ್ ಸ್ಟಿಚ್ ರಿಮೂವ್ ಮಾಡಿದರು. ಯಾರೆಲ್ಲ ನನ್ನ ಮಿನಿ ವ್ಲಾಗ್ನ ನೋಡಿದ್ದೀರಾ ಅದರಲ್ಲಿ ನಾನು ಹೇಳಿದ್ದೀನಿ ಸರ್ವೈಕಲ್ ಸ್ಟಿಚ್ ಬಗ್ಗೆ. ಮತ್ತು ಹಾಸ್ಪಿಟಲ್ದೇ ಅದರದ್ದೇ ಆದ ಮಿನಿ ವ್ಲಾಗ್ ಮಾಡಿದ್ದೀನಿ.
ಯಾರೆಲ್ಲ ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ, ತುಂಬ ನಿದ್ದೆ ಮಾಡ್ತಾ ಇದ್ದೀನಿ. ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ ಗೊತ್ತಾ. ಈ ಬೇಸಿಗೆ ಬಿಸಿಲಿಗೂ ಮನೆ ಸಿಕ್ಕಾಪಟ್ಟೆ ಇಟ್ಟು ಫ್ಯಾನ್ ಹಾಕ್ಕೊಂಡ್ರು ಮಲ್ಗೋದಕ್ಕಾಗಲ್ಲ. ಅಷ್ಟೊತ್ತಲ್ಲಿ ಕರೆಕ್ಟಾಗಿ 11 ಗಂಟೆಗೆ ಎಚ್ಚರ ಆಗುತ್ತೆ. 11 ಗಂಟೆಗೆ ಎಚ್ಚರ ಆದರೆ ಮುಗೀತು, ನಿದ್ದೆನೇ ಬರಲ್ಲ. ಆ ಕಡೆ ಈ ಕಡೆ ಒಳ್ಳಾಡಿ ತಿರ್ಗಾಡಿ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾನೇ ಇರಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ಅಷ್ಟೊತ್ತಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತೇನಾ, ಕಾಲು ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಅಪ್ಪ ಆ ಬಾಧೆ ಅಂತೂ ಬೇಡವೇ ಬೇಡ. ಎಷ್ಟು ಹಂಗೆ ಸಡನ್ನಾಗಿ ಎದ್ದಳಕ್ಕೂ ಆಗಲ್ಲ, ಆ ರೀತಿ ಸಡನ್ನಾಗಿ ಎದ್ದಳಬಾರ್ದು. ಹಾಗೆ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಹಿಂಗೆ ಟರ್ನ್ ಮಾಡಿಕೊಂಡು ಕಾಲೊಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಇಷ್ಟು ನನ್ನ ಪ್ರೆಗ್ನೆನ್ಸಿ ಅಪ್ಡೇಟ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. Okay, see you in the next vlog. Until then, take care. Bye bye.